ಹಲೋ ನಮಸ್ಕಾರ. ಇಲ್ಲಿವರೆಗೂ ಸಾವಿರಾರು ವಿಡಿಯೋ ಮಾಡಿರೋ ನನಗೆ ನಾನು ಒಬ್ಬನೇ ಮಾತಾಡಿ ಸ್ವಲ್ಪ ಬೇಜಾರು. ಒಂದಿಷ್ಟು ಅತಿಥಿಗಳ ಜೊತೆ ಮಾತಾಡೋಣ, ಮಾತುಕತೆ ನಡೆಸೋಣ, ಒಂದಿಷ್ಟು ಪ್ರಶ್ನೆಗಳನ್ನು ಕೇಳೋಣ. ಎಲ್ಲ ಉತ್ತರಗಳನ್ನು ನಾವೇ ಕೊಡ್ತಾ ಇದ್ರೆ ಆಗ್ತದಾ? ಈ 15 ದಿನಗಳಲ್ಲಿ ಅನೇಕ ರೀತಿಯ ಬೆಳವಣಿಗೆಗಳು ಆಗೋದು. ಇರಾನ್ನ ಪರಮೋಚ್ಚ ನಾಯಕ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಮೇನಿ ಅವರನ್ನು ಕೊಲ್ಲಲಾಯಿತು. ಯುದ್ಧ ಈಗಲೂ ನಡೀತಿದೆ, ಇಸ್ರೇಲ್, US, ಇರಾನ್. ಅದರ ಬಗ್ಗೆ ಸವಿಸ್ತಾರವಾಗಿ ನಾಳೆ ಮಾತಾಡ್ತೀನಿ. ಇವತ್ತು ಬ್ಲಡ್ ಹೋಳಿ ಬಗ್ಗೆ ಮಾತಾಡೋಣ. ಒಂದು ಹೋಳಿ ಒಂದಿಷ್ಟು ಕೊಲೆಗಳಿಗೆ ಕಾರಣ ಆಗಿದೆ. ಅದರ ಆಫ್ಟರ್ ಎಫೆಕ್ಟ್ ಬಗ್ಗೆ ಜಾಸ್ತಿ ಮಾತಾಡೋಣ. ಭಾರತ ದೇಶದಾದ್ಯಂತ ಹಿಂದೂ ಮುಸ್ಲಿಂ ಬಾಯ್ ಇನ್ನು ಮುಂದೆ ಬೇಡ. ದೆಹಲಿಯಲ್ಲಿ ತರುಣ್ ಅಂತ ಒಬ್ಬ ಯುವಕನನ್ನ ಈ ಹೋಳಿ ವಿಚಾರವಾಗಿ ಶುರುವಾದಂತಹ ಸಂಘರ್ಷದಲ್ಲಿ ಕೊಲೆ ಮಾಡಲಾಯಿತು. ಆ ಒಂದು ಕೊಲೆಯನ್ನು ಹಿಡ್ಕೊಂಡು ಇಡೀ ದೇಶದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ ಹಿಂದೂ ಮುಸ್ಲಿಂ ಬಾಯ್ ಇನ್ನು ಮುಂದೆ ಬೇಡ, ಹಿಂದೂ ನಾವೆಲ್ಲ ಒಂದು, ಹಿಂದೂ ಮುಸ್ಲಿಂ ಬಾಯ್ ಬೇಡ, ಮುಸಲ್ಮಾನರನ್ನ ಎಷ್ಟೇ ವಿಶ್ವಾಸಕ್ಕೆ ತಗೊಂಡ್ರು ಕೂಡ ಅವರು ನಮಗೆ ಸೆಟ್ ಆಗೋದಿಲ್ಲ, ಅವ್ರನ್ನ ನಾವು ಧಿಕ್ಕರಿಸಿ ನಿಲ್ಲಬೇಕು. ಏನು ಹರಿಯೋದು ನೋಡ್ತೀರಾ, ಏನು ಕೆರೆಯೋದು ನೋಡ್ತೀರಾ? ಯಾವಾಗಲೂ ಹೇಳ್ತಾ ಇರ್ತೀನಿ, ಯಾವುದೇ ಒಂದು ಘಟನೆಗೆ ವ್ಯಕ್ತಿಗತವಾದಂತಹ ವಿಮರ್ಶೆಗಳ ಅಗತ್ಯವೇ ಹೊರತು ಅದು ಧರ್ಮಗಳ ಆಧಾರದಲ್ಲಿ ನಡಿಬಾರದು ಅಂತ. ಆದರೆ ಕೇಳಿಸಿಕೊಳ್ಳೋ ಮನಸ್ಥಿತಿ ಎಲ್ಲಿದೆ? 2 ಕೊಲೆಗಳ ಬಗ್ಗೆ ಮಾತಾಡೋಣ. ಒಂದು ತರುಣ್ ಬಗ್ಗೆ, ಇನ್ನೊಂದು ಸೂರಜ್ ಬಗ್ಗೆ. ತರುಣ್ಣನ್ನ ಹೋಳಿ ಬಣ್ಣ ಎರಚಿದಳು ಒಬ್ಬ ಪುಟ್ಟ ಹುಡುಗಿ. ಆ ಕಾರಣಕ್ಕೆ ಆತನನ್ನು ಕೊಲೆ ಮಾಡಲಾಯಿತು. ಒಂದೇ ಆ್ಯಂಗಲ್ಲು. ಹಿಂದೂ ಮುಸ್ಲಿಂ ಬಾಯ್ ಬೇಡ. ಸೂರಜ್ ಅಂತ ಒಬ್ಬ ದಲಿತ ಯುವಕನನ್ನು ಹ್ಯಾಪಿ ಹೋಳಿ ಅಂತ ವಿಶ್ ಮಾಡಿದ್ದಕ್ಕೆ ಇದೇ ಉತ್ತರ ಪ್ರದೇಶದಲ್ಲಿ ಆತನನ್ನು ಕೊಲೆ ಮಾಡಲಾಯಿತು. ಈ 2 ಘಟನೆಗಳ ಹಿಂದೆ ವೈಯಕ್ತಿಕ ದ್ವೇಷ ಇದೆ. ಹೋಳಿ ನೆಪ ಆಗಿತ್ತು, ಇದು ಸತ್ಯ. ಆದರೆ ಹೋಳಿ ಕಾರಣಕ್ಕೆ ತರುಣನನ್ನ ಮುಸಲ್ಮಾನರು ಕೊಂದಿದ್ದಾರೆ. ಮುಸಲ್ಮಾನರ ಜೊತೆ ನಮ್ಮ ಬಾಂಧವ್ಯ ಬೇಡ, ಹಿಂದೂ ಮುಸ್ಲಿಂ ಬಾಯ್ ಬೇಡ ಅನ್ನೋದೇ ಆದರೆ, ಹ್ಯಾಪಿ ಹೋಳಿ ಅಂತ ವಿಶ್ ಮಾಡಿದ್ದಕ್ಕೆ ಸೂರಜ್ ರಾವತ್ ಅಂತ ಒಬ್ಬ ದಲಿತ ಯುವಕನನ್ನ ಕೊಲೆ ಮಾಡಿದ್ರಲ್ಲ, ಹಿಂದೂ ನಾವೆಲ್ಲ ಒಂದ. ದೇವಸ್ಥಾನ ಪ್ರವೇಶ ಮಾಡಿದ್ರು ಅಂತ ಹೇಳಿ ದಲಿತರನ್ನ ಕೊಲೆ ಮಾಡಿದಾರಲ್ಲ, ಹಿಂದೂ ನಾವೆಲ್ಲ ಒಂದು ಅಲ್ವಾ? ಹಿಂದೂ ಮುಸ್ಲಿಂ ಬಾಯ್ ಬೇಡ, ಹಿಂದೂ ನಾವೆಲ್ಲ ಒಂದು. ಮೇಲ್ಜಾತಿಯವರು ತಮ್ಮ ಮದುವೆಯಲ್ಲಿ ಕುದುರೆ ಸವಾರಿ ಮಾಡ್ತಾರೆ, ನಾನೂ ಮಾಡ್ತೀನಿ ಅಂತ ಹಠಕ್ಕೆ ಬಿದ್ದ ಒಬ್ಬ ದಲಿತ ಯುವಕನನ್ನ ಕೊಲೆ ಮಾಡಿದ್ರಲ್ಲ, ಕೊಂದು ಹಾಕಿದ್ರಲ್ಲ. ಏನು ಕತೆ? ಕೀಳು ಜಾತಿಯವನು, ಏನು ಕುದುರೆ ಸವಾರಿ ನಿಂದು ಅಂತ. ಹಿಂದೂ ನಾವೆಲ್ಲ ಒಂದು, ಹಿಂದೂ ಮುಸ್ಲಿಂ ಬಾಯ್ ಬೇಡ. ಅಟ್ರಾಸಿಟಿ ಕೇಸ್ಗಳು ಪ್ರತಿ ವರ್ಷ ಭಾರತ ದೇಶದಲ್ಲಿ ಎಷ್ಟು ಜಾತಿ ದೌರ್ಜನ್ಯ ಕೇಸ್ಗಳು ದಾಖಲಾಗ್ತವೆ, ಎಷ್ಟು ನಿಮಿಷಕ್ಕೆ ಜಾತಿಯ ಕಾರಣಕ್ಕೆ ದಲಿತ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೆಯುತ್ತೆ, ಮಾಡ್ತಾರೆ. ಹಿಂದೂ ನಾವೆಲ್ಲ ಒಂದು, ಇನ್ನು ಮುಂದೆ ಹಿಂದೂ ಮುಸ್ಲಿಂ ಬಾಯ್ ಬೇಡ ಮಾತಾಡೋಣ ಅಲ್ವಾ? ಒಂದಿಷ್ಟು ಇನ್ಸಿಡೆಂಟ್ನ ನೋಡ್ಕೊಂಬರೋಣ. ಏನಾಯಿತು ದೆಹಲಿಯಲ್ಲಿ ಮತ್ತು ಉತ್ತರ ಪ್ರದೇಶದ ಲಕ್ನೋದಲ್ಲಿ ಅಂತ. ಮೊದಲಿಗೆ ದೆಹಲಿಯ ದಕ್ಷಿಣ ಪಶ್ಚಿಮ ಭಾಗದಲ್ಲಿ ಉತ್ತಮ್ ನಗರ ಅಂತಿದೆ. ಅಲ್ಲೊಂದು ಜೆ ಕಾಲನಿ, ಹಸ್ತಾಲ್ ಗ್ರಾಮ. ಮೊನ್ನೆ ಮಾರ್ಚ್ 4ನೇ ತಾರೀಕು ಹೋಳಿ ಹಬ್ಬದ ಸಂದರ್ಭ ಒಂದು ಗಲಾಟೆ ಆಗ್ತದೆ. 26 ವರ್ಷದ ತರುಣ್ ಬುಟೋಲಿಯಾ ಹತ್ಯೆ ಆಗ್ತಾರೆ. ಒಂದು 11 ವರ್ಷದ ಬಾಲಕಿ ಹೋಳಿ ಆಟ ಆಡುವಂಥ ಸಮಯದಲ್ಲಿ ನೀರಿನ ಬಲೂನ್ ಎಸಿತಾಳೆ. ಅದು ರಸ್ತೆಯಲ್ಲಿ ಹೋಗ್ತಾ ಇದ್ದಂಥ ಮಹಿಳೆ ಮೇಲೆ ಬೀಳುತ್ತೆ. ಇದರ ಹಿನ್ನೆಲೆಯಲ್ಲಿ ಮಾತಿನ ಚಕಮಕಿ ನಡೆಯುತ್ತೆ. 2 ಕುಟುಂಬದ ನಡುವೆ ಗಲಾಟೆಗಳು ಶುರು ಆಗ್ತವೆ. 7-8 ಜನ ಸೇರ್ಕೊಂಡು ತರುಣ್ಣನ್ನ ರಾಡು, ಬ್ಯಾಟು, ಇಟ್ಟಿಗೆ, ಕಲ್ಲು ಹಾಗೂ ಕತ್ತಿಗಳಿಂದ ದಾಳಿ ನಡೆಸಿ ಮಾರಣಾಂತಿಕವಾಗಿ ಹಲ್ಲೆ ಮಾಡುತ್ತಾರೆ. ಮೊನ್ನೆ ಮಾರ್ಚ್ 7ನೇ ತಾರೀಕು ಚಿಕಿತ್ಸೆ ಫಲಕಾರಿಯಾಗದೆ ತರುಣ್ ಮೃತಪಡುತ್ತಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು CCTV ದೃಶ್ಯಗಳು ಮತ್ತು ಸಾಕ್ಷಿಗಳ ಹೇಳಿಕೆಗಳನ್ನು ಆಧರಿಸಿ 6ರಿಂದ 8 ಮಂದಿಯನ್ನ ಬಂಧಿಸಿದ್ದಾರೆ. ಅದರಲ್ಲಿ ಒಬ್ಬ ಬಾಲಾರೋಪಿ ಕೂಡ ಇದ್ದಾನೆ. ಇನ್ನೊಂದು ಘಟನೆ ಉತ್ತರ ಪ್ರದೇಶದ ಲಕ್ನೋದ ದುಬಗ್ಗಾ ಪೊಲೀಸ್ ಠಾಣೆ ವ್ಯಾಪ್ತಿಯ ಬೆಗಾರಿಯ ಕಾಲೋನಿಯಲ್ಲಿ ನಡೆದಿರೋದು. ಹೋಳಿ ಹಬ್ಬದ ಸಂದರ್ಭದಲ್ಲಿ ಮೊನ್ನೆ ಮಂಗಳವಾರ ಸಂಜೆ 5:30 ಹೊತ್ತಿಗೆ ಸೂರಜ್ ರಾವತ್ ಒಂದು 21-22 ವರ್ಷದ ಯುವಕ ತನ್ನ ಮನೆಯ ನೆರೆಯವರಿಗೆ ಹೋಳಿ ಶುಭಾಶಯವನ್ನು ತಿಳಿಸ್ತಾನೆ. ಶುಭಾಶಯ ಹೇಳ್ತಿದ್ದ ಹಾಗೆ ಅಲ್ಲಿ ಜಗಳ ಶುರು ಆಗುತ್ತೆ. ಆ ಯುವಕನಿಗೂ, ಆ ಯುವಕನ ಕುಟುಂಬಕ್ಕೂ, ಆ ನೆರೆಕೆರೆಯವರಿಗೂ ಒಂದು ಸಣ್ಣ ಹಳೆಯ ವೈಷಮ್ಯ ಇರುತ್ತೆ. ಹೋಳಿ ಹಬ್ಬದ ಶುಭಾಶಯ ಹೇಳಿದ್ದನ್ನೇ ನೆನಪು ಮಾಡಿಕೊಂಡು ಸೂರಜ್ ಮೇಲೆ ಮುಗಿಬಿದ್ದು 4 ಬಾರಿ ಚಾಕುವಿನಿಂದ ಇರಿದು ಆತನನ್ನ ಕೊಲೆ ಮಾಡ್ತಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಈಗಾಗಲೇ 3 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ತರುಣ್ಗೂ ಅಕ್ಕಪಕ್ಕದ ಮನೆಯವರಿಗೂ
ಈ ಕಸದ ವಿಚಾರ ಇರ್ಬೋದು, ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವರೆಲ್ಲ ವಲಸೆ ಬಂದವರು ರಾಜಸ್ಥಾನದಿಂದ, ಅಕ್ಕಪಕ್ಕದಲ್ಲಿ ವಾಸ ಮಾಡ್ತಾ ಇದ್ರು. ಕಸದ ವಿಚಾರ, ಆ ವಿಚಾರ, ಈ ವಿಚಾರ, ಸಣ್ಣ ಪುಟ್ಟ ವಿಚಾರಕ್ಕೆ ಕಿತ್ತಾಡ್ಕೊಂಡೇ ಇದ್ರು. ಈ ಕಿತ್ತಾಟ ಹೋಳಿ ಹಬ್ಬದ ಸಂದರ್ಭದಲ್ಲಿ ಒಂದು ಬಣ್ಣದ ನೀರು ಮೈ ಮೇಲೆ ಬಿತ್ತು ಅಂತೇಳಿ ದೊಡ್ಡ ಸಂಘರ್ಷಕ್ಕೆ ಸಿಲುಕ್ತು. ಕೊಲೆನೇ ಮಾಡಿದ್ರು, ಅವ್ರ ಮನೇನೆ ಬಿದ್ದೋಯ್ತು, ಒಳ್ಳೇದಾಯ್ತು. ಅಕಸ್ಮಾತ್ ನೀರು ಬಿತ್ತಪ್ಪ, ಅಕಸ್ಮಾತ್ ಬಿದ್ದಾಗ, ಉದ್ದೇಶಪೂರ್ವಕವಾಗಿ ಬಿದ್ದಾಗ, ಹಾಕಿದಾಗ ಸಿಕ್ಕಾಪಟ್ಟೆ ನಡೀತದೆ. ಹೋಳಿ ಹಬ್ಬದಲ್ಲಿ ಯಾವ್ಯಾವ ರೀತಿಯ ಕುಚೇಷ್ಟೆಗಳನ್ನ, ಕ್ರೌರ್ಯಗಳನ್ನ ಮೆರೆದಿದ್ದಾರೆ ಅನ್ನೋದನ್ನ ನಾನೇನು ಬಿಡಿಸಿ ಹೇಳ್ಬೇಕಾಗಿಲ್ಲ. ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ಬಟಾ ಬಯಲಾಗಿದೆ. ಯಾವುದೇ ಒಂದು ಹಬ್ಬವನ್ನ ಇನ್ನೊಬ್ಬರ ಮೇಲೆ ಹೇರಬಾರ್ದು. ಅವ್ರಿಗೆ ಇಷ್ಟ ಇಲ್ಲ ಅಂದ ಮೇಲೆ ಅವ್ರ ಮೇಲೆ ಬಣ್ಣ ಎರಚೋ ಕೆಲಸವನ್ನು ಮಾಡಲೇಬಾರ್ದು. ಆದರೆ ಈ ತರುಣ್ ಕೊಲೆ ವಿಚಾರದಲ್ಲಿ ಬೈ ಮಿಸ್ಟೇಕ್ ಒಂದು ಮಗುವಿನಿಂದ ಚಿಮ್ಮಿದ ಬಲೂನು ಒಬ್ಬ ಮಹಿಳೆ, ಅದ ಪಕ್ಕದ ಮನೆಯ, ಭಾಳ ಕಾಲದಿಂದ ಒಬ್ಬೊಬ್ರಿಗೆ ಆಗ್ತಿರಲಿಲ್ವಲ್ಲ, ಅವ್ರ ಮೇಲೆ ಬಿದ್ದಿದ್ದಕ್ಕೆ ಗಲಾಟೆ ಶುರುವಾಗಿ ಒಬ್ಬರನ್ನು ಕೊಂದೇ ಬಿಟ್ರು. ತಕ್ಷಾಸ್ತಿ ಆಗೇ ಆಗುತ್ತೆ, ಅನುಭವಿಸ್ಲೇಬೇಕು. ನಿಮ್ಮಂಥ ದೂರದಿಂದ ಅನೇಕರು ಅನೇಕ ರೀತಿಯ ಪ್ರಶ್ನೆಗಳನ್ನು ಎದುರಿಸಬೇಕಾಗಿದೆ ಈ ದೇಶದಲ್ಲಿ. ಇಷ್ಟಕ್ಕೆ ಸಿಕ್ಕಿದ್ದೇ ಚಾನ್ಸ್ ಅಂತ ಹೇಳ್ಬಿಟ್ಟು ಹಿಂದೂ ಮುಸ್ಲಿಂ ಬಾಯ್ ಬೇಡ, ಮುಸಲ್ಮಾನರನ್ನ ದೂರ ಇಡೋಣ, ಧಿಕ್ಕರಿಸೋಣ ಕಾಯ್ತಾ ಇರ್ತಾರೆ. ಅವ್ರಿಗೆ ತಗೊಂಡೋಗಿ ಫುಡ್ ಕೊಡ್ತಾರೆ, ಚೆನ್ನಾಗಿ ಕಾಯ್ತಾನೆ ಇರ್ತಾರೆ. ತಗೊಂಡೋಗಿ ಫುಡ್ ಕೊಡ್ತೀರಾ. ನಿಮ್ಮ ಯೋಗ್ಯತೆಗೆ ನಾವೇನು ಹೇಳಿದ್ರು ಅರ್ಥ ಆಗಲ್ಲ ನಿಮಗೆ. ಕಾಯ್ತಾ ಇರ್ತಾರೆ, ಫುಡ್ ತಗೊಂಡೋಗಿ ಕೊಡ್ತೀರಾ. ಯಾಕೆ ಬೇಕಿದ್ದು? ಈ ದೇಶದಲ್ಲಿ ಸದ್ಯ ಯಾವ ಸ್ಥಿತಿ ಇದೆ, ಯಾವ ಪರಿಸ್ಥಿತಿ ಇದೆ, ಕಾಮನ್ ಸೆನ್ಸ್ ಇಲ್ವಾ ನಿಮಗೆ? ಅಷ್ಟನ್ನೇ ಹಿಡ್ಕೊಂಡು ಒಂದಿಷ್ಟು ಕಿಡಿಗೇಡಿಗಳೀಗ ಹಿಂದೂ ಮುಸ್ಲಿಂ ಬಾಯ್ ಬೇಡ, ಹಿಂದೂ ಮುಸ್ಲಿಂ ಬಾಯ್ ಅಂದರೆ ಮೆಟ್ಟು ತಗೊಂಡು ಹೊಡೀರಿ ಅಂತೇಳಿ. ಈಗ ಸೂರಜ್ ಹಳೆ ವೈಷಮ್ಯದ ಕಥೆನೇ ಇದು ಕೂಡ, ತರುಣ್ ಥರ. ಸೂರಜ್ ರಾವತ್ ಎಂಬ ದಲಿತ ಯುವಕನನ್ನ ಹಳೆ ವೈಷಮ್ಯದ ವಿಚಾರಕ್ಕೆ ಹೋಳಿ ಹಬ್ಬಕ್ಕೆ ವಿಶ್ ಮಾಡಿದ ಅಂತ ಕೊಲೆ ಮಾಡಿದ್ರು. ಈಗಂತ ಹಿಂದೂ ನಾವೆಲ್ಲ ಒಂದು ಅಂತ ಹೇಳ್ಬೇಕಾ? ಏನಪ್ಪ, ಈಗ ನೀವು ಹಿಂದೂ ನಾವೆಲ್ಲ ಒಂದು ಅಂತ ಹೇಳೋದಾದ್ರೆ ನಿಮ್ಗೆ ಯಾವ ಮೆಟ್ಟಲ್ಲಿ ಹೊಡಿಬೇಕು? ಕೆಲವು ಕಿಡಿಗೇಡಿಗಳಿಗೆ ಮಾತ್ರ. ಇದು ಹಿಂದೂ ಮುಸ್ಲಿಂ ಸಂಬಂಧಪಟ್ಟ ವಿಚಾರನೇ ಅಲ್ಲ. ಹಿಂದೂ ಮುಸಲ್ಮಾನರು ಅವ್ರ ಪಾಡಿಗೆ ಬದುಕ್ತಾ ಇದ್ದಾರೆ, ನೆಮ್ಮದಿಯಾಗಿ ಬದುಕ್ತಾ ಇದ್ದಾರೆ. ಒಗ್ಗಟ್ಟಿನಿಂದ, ಸೌಹಾರ್ದತೆಯಿಂದ ವ್ಯಾಪಾರ ಮಾಡಿಕೊಂಡು ಅನ್ಯೋನ್ಯವಾಗಿ ಈ ದೇಶದ ಮೂಲ ತತ್ವ ಏನಿದೆ ಅದರ ಆಧಾರದಲ್ಲಿ ಬದುಕ್ತಿದ್ದಾರೆ. ಈ ಕಿಡಿಗೇಡಿಗಳಿದಾರಲ್ಲ, ಹಿಂದೂ ಮುಸ್ಲಿಂ ಬಾಯ್ ಬೇಡ, ಹಿಂದೂ ನಾವೆಲ್ಲ ಒಂದು ಅಂತ ಹೇಳ್ಬಿಟ್ಟು ಆ ರೀತಿಯ ಒಂದು ಕಾನ್ಸೆಪ್ಟ್ನಲ್ಲಿ ಈ ಸಮಾಜದ ಸ್ವಾಸ್ಥ್ಯವನ್ನು ಕದಡುವ ಕೆಲಸವನ್ನು ಯಾರು ಮಾಡ್ತಾರೆ? ಅವ್ರು ಯಾರು ಧರ್ಮಕ್ಕೆ ಸೇರಿದವರಲ್ಲ, ಅವರೆಲ್ಲ ಅಧರ್ಮಕ್ಕೆ ಸೇರಿದವರು. ನಾವು ಮೆಟ್ಟಲ್ಲಿ ಹೊಡಿಬೇಕಾದಂಥ ವ್ಯಕ್ತಿಗಳು, ಕಿಡಿಗೇಡಿಗಳು, ದುಷ್ಕರ್ಮಿಗಳು. ಹಿಂದೂ ಮುಸ್ಲಿಂ ಬಾಯ್ ಬೇಡ, ಹಿಂದೂ ಮುಸ್ಲಿಂ ಬಾಯ್ ಅಂದರೆ ಮೆಟ್ ತಗೊಂಡು ಹೊಡೀರಿ. ಈಗ ಸೂರಜ್ ಕೇಸಲ್ಲಿ ಮೆಟ್ ತಗೊಂಡು ನಿಮಗೆ ಹೊಡಿಬೇಕಾ? ಯಾರು ಹೊಡಿಬೇಕು? NCRB ಕ್ರೈಮ್ ಇನ್ ಇಂಡಿಯಾ 2023 ಈ ವರದಿ ಪ್ರಕಾರ 2023ರಲ್ಲಿ ದಲಿತರ ಮೇಲೆ ದಾಖಲಾದ ಒಟ್ಟು ಅಪರಾಧ ದೌರ್ಜನ್ಯಗಳ ಪ್ರಕರಣಗಳ ಸಂಖ್ಯೆ 57,789. ದೇಶದ ಜನಸಂಖ್ಯೆಯ ಪ್ರತಿ ಲಕ್ಷ SC ಜನರಿಗೆ ಸರಾಸರಿ ಅಪರಾಧಿ ದರ ಅಂದ್ರೆ ಕ್ರೈಮ್ ರೇಟ್ 28.7ರಷ್ಟಿದೆ. ಈಗ ಸೂರಜ್ ರಾವತ್ ಕೊಲೆ ಆದ್ನಲ್ಲ, ಅದೇ ಉತ್ತರ ಪ್ರದೇಶದಲ್ಲಿ 15,130 ಪ್ರಕರಣಗಳು, ಇಡೀ ದೇಶದಲ್ಲಿ ಅತಿ ಹೆಚ್ಚು ದೌರ್ಜನ್ಯದ ಪ್ರಕರಣಗಳು ದಾಖಲಾಗಿದ್ದಾವೆ. ರಾಜಸ್ಥಾನದಲ್ಲಿ 8,449, ಮಧ್ಯಪ್ರದೇಶದಲ್ಲಿ 8,232, ಬಿಹಾರದಲ್ಲಿ ಸುಮಾರು 7,064 ಪ್ರಕರಣಗಳು ದಾಖಲಾಗಿದ್ದಾವೆ. ಭಾರತ ದೇಶದ ಅನೇಕ ರಾಜ್ಯಗಳಲ್ಲಿ ಇಷ್ಟಿಷ್ಟೇ ಪ್ರಮಾಣದಲ್ಲಿ ದಲಿತರ ಮೇಲೆ ಜಾತಿ ಕಾರಣಕ್ಕೆ ದೌರ್ಜನ್ಯ ಆಗ್ತಿದೆ. ದೌರ್ಜನ್ಯ ಅಂದ್ರೇನು? ಬರೀ ಬೈಯೋದಲ್ಲ, ಅತ್ಯಾಚಾರ, ಕೊಲೆ, ಅವಮಾನ, ಅನ್ಯಾಯ, ಇದೇ ರೀತಿ ಅನೇಕ ರೀತಿಯಲ್ಲಿ ಒಂದು ಸಮುದಾಯದ ವಿರುದ್ಧ ಜಾತಿ ಕಾರಣಕ್ಕೆ ಅನ್ಯಾಯಗಳಾಗ್ತಿದ್ದಾವೆ, ಕ್ರೈಮ್ಗಳಾಗ್ತಿದ್ದಾವೆ, ಕೊಲೆಗಳಾಗ್ತಿದ್ದಾವೆ, ರೇಪ್ಗಳಾಗ್ತಿದ್ದಾವೆ. ಹಿಂದೂ ನಾವೆಲ್ಲ ಒಂದು ತೀರಾ ದೇವಸ್ಥಾನ ಪ್ರವೇಶ ಮಾಡಿದ್ರು ಅಂತೇಳಿ ಈ ಕ್ಷಣಕ್ಕೂ ಕೂಡ ಈ ದೇಶದಲ್ಲಿ ಹತ್ಯೆಗಳಾಗ್ತಿದ್ದಾವೆ, ಮಾರಣಾಂತಿಕ ಹಲ್ಲೆಗಳು ನಡೀತಿದ್ದಾವೆ. ಇಷ್ಟೆಲ್ಲ ಲೂಪೋಲ್ಸ್ ಇಟ್ಕೊಂಡು ಒಂದು ತರುಣ ಪ್ರಕರಣ ಹಿಡ್ಕೊಂಡು ಇಡೀ ಸಮುದಾಯವನ್ನ ವಿಲನ್ ಮಾಡುವ, ಹಿಂದೂ ಮುಸ್ಲಿಂ ಬಾಯ್ ಬೇಡ ಎನ್ನುವಂಥ ದ್ವೇಷವನ್ನ ಬಿತ್ತುವ ಕೆಲಸವನ್ನ ಮಾಡಿದ್ರೆ, ಮೆಟ್ಟು ತಗೊಂಡು ಹೊಡಿತೀವಿ ಹಿಂದೂ ಮುಸ್ಲಿಂ ಬಾಯ್ ಅಂದ್ರೆ, ಈಗೇನು ಮಾಡಬೇಕು? ಆ ಮೆಟ್ಟು ತಿರುಗಿಸಿ ಯಾರು ಹೊಡಿಬೇಕು? ಸಾಧ್ಯ ಆದರೆ ಸಮಾಜದಲ್ಲಿ ಸ್ವಾಸ್ಥ್ಯವನ್ನು ಬಿತ್ತೋಣ. ಏನಾದರೂ ಸಮಸ್ಯೆಗಳಾದರೆ ಅದನ್ನು ವ್ಯಕ್ತಿಗತವಾಗಿ ನೋಡೋಣ, ಅದರ ಹಿಂದೆ ಇರುವಂಥ ವಿಚಾರಗಳ ಮೇಲೆ ಫೋಕಸ್ ಆಗೋಣ. ಧರ್ಮಗಳನ್ನು ತಂದು ಸಮಾಜದ ಸ್ವಾಸ್ಥ್ಯವನ್ನು ಕದಡಬೇಡಿ. ಇನ್ನು ಮುಂದೆ ಇನ್ನಷ್ಟು ಒಳ್ಳೊಳ್ಳೆ ವಿಚಾರಗಳ ಸಮೇತ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ಗುಡ್ ಬೈ.